ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ಹೋಗ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಇವತ್ತು ನಾನು ಒಂದಷ್ಟು ಬಟ್ಟೆ ಪೀಸಲ್ಲಿ ಹೊಲಿದಿರುವಂಥ ಪರ್ಸ್ಗಳು, ಪೌಚ್ಗಳನ್ನ ತೋರಿಸ್ತೀನಿ. ಬನ್ನಿ, ನೀವು ಯಾರಾದರೂ ಚಿಕ್ಕದಾಗಿ ಬಿಸ್ನೆಸ್ ಮಾಡಬೇಕು ಅಂತ ಇರೋರು, ಟೈಲರಿಂಗ್ ಜೊತೆಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ಇರೋರು ಈ ಥರದ್ದು ಬಿಸ್ನೆಸ್ಸನ್ನು ಬೇಕಾದ್ರೆ ಟ್ರೈ ಮಾಡ್ಬೋದು. ಓಕೆನಾ? ಯಾವ್ಯಾವ ಥರ ಬ್ಯಾಗ್ಗಳಿದೆ ಅಂತ ನೋಡಿ, ಎಲ್ಲ ಥರದ್ದು ಒಂದೊಂದು ಬ್ಯಾಗ್ ರೆಡಿ ಮಾಡಿ ನಿಮಗೆ ಆಮೇಲೆ ಬೇಕಾದರೆ ನಿಮಗೆ ಯಾವ ಸೇಲ್ ಆಗುತ್ತೆ ಆ ಬ್ಯಾಗನ್ನು ನೀವು ಕಂಟಿನ್ಯೂ ಮಾಡ್ಬೋದು. ಓಕೆನಾ? ನೋಡಿ, ಆಲ್ರೆಡಿ ಇದೆಲ್ಲ 100 ರೂಪಾಯಿಗೆ ಸೇಲ್ ಮಾಡುವಂಥ ಬ್ಯಾಗ್ಗಳಿವು. ನೋಡಿ, ಎಲ್ಲ ವೆರೈಟಿ, ಇವೆಲ್ಲ ಪೀಸ್ಗಳಲ್ಲೇ ಉಳಿದಿದೆ, ಬ್ಲೌಸ್ ಪೀಸಲ್ಲಿ ಹೊಲಿದಿರುವಂಥದ್ದು. ಮಾಮೂಲಿ ಒಂದೊಂದಕ್ಕೆ 2 ಜಿಪ್ಪು ಬರುತ್ತೆ, ಎಲ್ಲೋ ಒಂದೊಂದಕ್ಕೆ ಮಾತ್ರ 3 ಜಿಪ್ ಇರೋದು, ಇನ್ನೆಲ್ಲದಕ್ಕೂ 2 ಜಿಪ್ ಇಟ್ಟಿದ್ದೀನಿ. ಓಕೆನಾ? ಮಾಮೂಲಿ 2 ಜಿಪ್ಪು ಬರುತ್ತೆ. ಇದೊಂಥರ ಫ್ಯಾನ್ಸಿ ಆಗಿದೆ. ಇದು 2-3 ಹೊಲಿದಿದೆ, ಸೇಲ್ ಆಗಿದೆ. ಇದು ಒಂದೇ ಇರೋದು ಈ ಡಿಸೈನಲ್ಲಿ. ಇದು ಸ್ವಲ್ಪ ಚಿಕ್ಕದು ದೊಡ್ಡದು 2 ಥರ ಮಾಡಿದ್ದೀನಿ. ನೋಡಿ, ಈ ಥರ ಬರುತ್ತೆ ಓಪನ್ನು. ಇದಕ್ಕೆ ಇಲ್ಲಿ ಈ ಕಡೆ ಜಿಪ್ ಇದೆ. ಓಕೆ, ಮಧ್ಯದಲ್ಲಿ ಒಂದು ಜಿಪ್ ಇದೆ. ಈ ಥರ ಅಂಟಿಸೋದು ಹಾಕಿದ್ದೀನಿ. ಇದೊಂಥರ ಬ್ಯೂಟಿಫುಲ್ ಆಗಿದೆ. ಇದೊಂಥರ ಬ್ಯಾಗು. ಓಕೆನಾ? ಇದು ಮಾಮೂಲಿ ಬ್ಯಾಗು. ಇದು ಅಷ್ಟೇ, ಇಲ್ಲೊಂದು ಜಿಪ್ಪು ಬರುತ್ತೆ, ಇಲ್ಲೊಂದು ಜಿಪ್ಪು ಬರುತ್ತೆ. ಮತ್ತು ನೋಡಿ, ಇದು ಅದೇ ತೋರಿಸೋದ್ನಲ್ಲ, ಇವೆರಡು ಈ ಡಿಸೈನು ಒಂದೇ ಡಿಸೈನು. ಇದು ಬೇರೆ, ಇದಕ್ಕೆ ಜಿಪ್ಪು ಬರೋಲ್ಲ. ಈ ಥರ ಟೈಟು ಲೂಸು ಮಾಡ್ಕೊಳ್ಳುವಂಥದ್ದು. ನೋಡಿ, ಈ ಥರ ಟೈಟು ಲೂಸು ಮಾಡ್ಕೊಳ್ಳೋದ್ರಲ್ಲಿ ಇದು ಒಂದಿದೆ. ಇದು ಆ್ಯಕ್ಚುಲಿ ನಾನು ಡ್ರೆಸ್ ಮ್ಯಾಚಿಂಗಾಗಿ ಮಾಡ್ಕೊಂಡಿರುವಂಥದ್ದು. ಇದು ಒಂಥರ ಇಲ್ಲೆಲ್ಲ ಮಣಿಗಳೆಲ್ಲ ಇಟ್ಟು ಚೆನ್ನಾಗಿ ಮಾಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಎಲ್ಲರೂ ಹೊರಗಡೆ ಹೋದಾಗ ತಗೊಂಡು ಹೋಗೋಕ್ಕೆ ಸಿಂಪಲಾಗಿ ಚೆನ್ನಾಗಿರುತ್ತೆ. ಓಕೆನಾ? ಒಂದು ಫೋನ್ ಇಟ್ಕೊಂಡು ಈ ಥರ ತಗೊಳ್ಕೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೆ. ಓಕೆನಾ? ಇದಿಷ್ಟು ಸ್ಟಿಚ್ ಮಾಡಿದ್ದೀನಿ. ಈ ಥರ ನೀವು ನಾನು ಹೇಳ್ದಂಗೆ ಉಳಿದಿರೋ ಪೀಸಲ್ಲಿ ಯಾವ್ಯಾವ ಸೈಜ್ ಆಗುತ್ತೆ ಆ ಸೈಜ್ ಪೌಚ್ಗಳನ್ನ ನೀವು ರೆಡಿ ಮಾಡ್ಕೋಬೋದು. ಇದನ್ನೇ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಇನ್ನೂ ಯಾವ್ಯಾವ ಥರ ಬೇರೆ ಬೇರೆ ಪೌಚ್ಗಳಿದ್ರೆ ಬಟ್ಟೆ ಹೇಗಿರುತ್ತೆ ಹಾಗೆ. ನೋಡಿ, ಇದೆಲ್ಲ ಸ್ವಲ್ಪ ದೊಡ್ಡದಾಗಿ ಹೊಲ್ದಿದ್ದೀನಿ. ಇವೆಲ್ಲ ನೋಡಿ ಈ ರೀತಿ. ಇದೆಲ್ಲ ಬಂದ್ಬಿಟ್ಟು ನಾನು ಒಂದು 120 ರೂಪಾಯಿಗೆ ಸೇಲ್ ಮಾಡೋಕ್ಕೆ ಹಾಕಿದ್ದೀನಿ. ಇದೆಲ್ಲ ಬೋರ್ಡ್ ಬರೀಬೇಕು, ನೋಡೋಣ ನೆಕ್ಸ್ಟ್ ಟೈಮ್ ಬರೆದಿದ್ದು ಅದನ್ನು ತೋರಿಸ್ತೀನಿ. ಇದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ನೀರಿನ ಬಾಟ್ಲೆಲ್ಲ ಇಟ್ಕೊಂಡು ಹೋಗಿ ಸ್ವಲ್ಪ ದೊಡ್ಡದೇ ಇದೆ, ಅರ್ಧ ಬಾಟ್ಲ್ ನೀರು ಇಟ್ಕೋಬೋದು, ಅಷ್ಟು ದೊಡ್ಡದಿದೆ. ಇದೆಲ್ಲ 120 ರೂಪಾಯಿಗೆ ಸೇಲ್ ಮಾಡೋಣ ಅಂತ ಹಾಕಿದ್ದೀನಿ. ಅದು ಬೋರ್ಡ್ ಬರೆದು ಹಾಕಬೇಕು. 120 ರೂಪಾಯಿಗೆ ಮಾಡ್ಬೋದು. ಇವಾಗ ಫಸ್ಟ್ ತೋರಿಸಿದ್ನಲ್ಲ, ಇವೆಲ್ಲ 100 ರೂಪೀಸ್ಗೆ ಸೇಲ್ ಆಗುತ್ತೆ. ಇವೆಲ್ಲ ಬಂದ್ಬಿಟ್ಟು 100 ರೂಪೀಸ್ಗೆ ಸೇಲ್ ಆಗುತ್ತೆ. ಇದೆಲ್ಲ ಏನಕ್ಕಪ್ಪ ಅಂದರೆ ಇವೆಲ್ಲ ಮಣಿಯೆಲ್ಲ ಇಟ್ಟಿರೋದ್ರೆ 100 ರೂಪೀಸ್ಗೆ. ಇದು ಜಿಪ್ಪೆಲ್ಲ ಬರೋಲ್ಲ, ಈ ಥರ ಬೀಡ್ಸ್ ಇರೋದ್ರಿಂದನೇ ಇದಕ್ಕೆ 100 ರೂಪೀಸ್ಗೆ ಸೇಲ್ ಆಗುತ್ತೆ ಇವೆಲ್ಲ. ಓಕೆನಾ? ಇಷ್ಟ ಆಯಿತು. ಇದೆಲ್ಲ ಬಂದ್ಬಿಟ್ಟು 150 ರೂಪೀಸ್ಗೆ ಸೇಲ್ ಮಾಡೋದು ಇದೆಲ್ಲ. ಇದು ಅಷ್ಟೇ, ಸ್ವಲ್ಪ ಚಿಕ್ಕದು ಬರುತ್ತೆ. ಇದಕ್ಕೂ 2 ಜಿಪ್ಪು ಬರುತ್ತೆ. ಬೇಕು ಅಂದರೆ ನೀವು ಒಂದು ಜಿಪ್ ಹಾಕ್ಕೊಂಡು ಮಾಡ್ಬೋದು. ಯಾವುದಕ್ಕೂ 2 ಜಿಪ್ ಇರಲಿ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡಿರುವಂಥದ್ದು. ಹಂಗಾಗಿ 2 ಜಿಪ್ ಹಾಕಿದ್ರೆ ಒಂಥರ ಯಾವುದೇ ಪರ್ಸ್ ಅದು ಸ್ವಲ್ಪ ಜಿಪ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಇದು 50 ರೂಪೀಸ್ಗೆ ಮಾರುವಂಥದ್ದು. ಇದಿಷ್ಟು ನೋಡಿ, ಇದಕ್ಕೆ ಒಂದೇ ಒಂದು ಜಿಪ್ ಇದೆ. ಇದು 2 ಜಿಪ್ ಇಟ್ಟಿದ್ದೀನಿ. ಇದೆಲ್ಲ 50 ರೂಪೀಸ್ಗೆ ಸೇಲ್ ಮಾಡುವಂಥ ಪೌಚ್ಗಳು. ಓಕೆನಾ? ಈ ರೀತಿ ಒಂದೊಂದು ರೇಟ್ಗೆ ಸೇಲ್ ಮಾಡಬೇಕು. ಮತ್ತು ಇದೆಲ್ಲ ಸ್ವಲ್ಪ ಲೆಂತಿಗೆ ಕತ್ತಿಗೆ ತಗೊಳಕೋತೀವಲ್ಲ ಆ ಥರ ಬ್ಯಾಗ್ಗಳು. ಇವೆಲ್ಲನೂ 100 ರೂಪೀಸ್ ಆಗುತ್ತೆ. ಓಕೆನಾ? ಇದಕ್ಕೂ ಅಷ್ಟೇ 2 ಜಿಪ್ಪು ಬರುತ್ತೆ. ಈ ಥರ ಆ ಕಡೆ ಒಂದು ಈ ಕಡೆ ಒಂದು 2 ಜಿಪ್ಪು ಬರುತ್ತೆ. ಎಲ್ಲನೂ ಅಷ್ಟೇ, ಇವೆಲ್ಲ 2 ಜಿಪ್ಪು ಬರುತ್ತೆ. ಇವೆಲ್ಲನೂ ನೀವು ಹೊರಗಡೆ ಹೋದಾಗ ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು. ನೋಡಿ, ಎಲ್ಲನೂ ಒಂಥರ ಬ್ಯೂಟಿಫುಲ್ ಆಗಿದೆ. ಇದರಲ್ಲೇ ಒಂದು ಡಿಫ್ರೆಂಟಾಗಿ ಈ ಥರ ಹೊಲ್ದಿದ್ದೀನಿ. ಕೆಲವರು ಈ ಥರದ್ದು ಇಷ್ಟಪಡ್ತಾರಲ್ವ, ಇದನ್ನು ಬೇಕಾದ್ರೆ ಫೋನ್ ಇಟ್ಕೊಂಡು ಹೋಗೋಕ್ಕೆ ಇದು ಚೆನ್ನಾಗಿದೆ. ಇದಕ್ಕೆ 2 ಜಿಪ್ಪು ಬರುತ್ತೆ. ಇದರಲ್ಲಾದರೆ ಒಂದು ನೀರಿನ ಬಾಟ್ಲೆಲ್ಲ ಇಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಇದೊಂದಷ್ಟು ಹೊಲ್ದಿದ್ದೀನಿ. ಸೇಲ್ ಆಗಿದೆ. ಉಳಿದಿರೋದು ಈ ಪೀಸ್ಗಳು ನಾನು ಅದೇ ಸೇಲ್ ಆದಮೇಲೆ ಯಾವ್ಯಾವ್ದು ಬೇಕು ನೋಡಿಕೊಂಡು ಸ್ವಲ್ಪ ಅಲ್ಲಲ್ಲೇ ರೆಡಿ ಮಾಡಾಕ್ತಾ ಇರ್ತೀನಿ. ಅದಕ್ಕೆ ಈ ಥರ ನೋಡಿ, ಉಳಿದಿರೋ ಬಟ್ಟೆ ಪೀಸ್ಗಳಲ್ಲಿ ನೋಡಿ, ಈ ಥರದ್ರಲ್ಲಿ ನೀವು ನೋಡಿರ್ಬೋದು, ಸುಮಾರು ಹೊಲ್ದಿದ್ದೀನಿ. ಇದು ಇದೆ ನೋಡಿ, ತೋರಿಸ್ತೀನಿ. ಇದು ಇದೇ ಥರದಲ್ಲಿ 2-3 ಪೌಚ್ ಹೊಲ್ದಿದ್ದೀನಿ. ನೋಡಿ, ಇದು ಒಂದು ಡ್ರೆಸ್ ಹೊಲಿದು ಉಳಿದಿರೋ ಬಟ್ಟೆ. ಇದು ನೋಡಿ, ಇದೊಂದು ಪೌಚ್ ರೆಡಿ ಮಾಡಿದ್ದೀನಿ. ಅವ್ರಿಗೂ ಒಂದು ಹೊಲ್ಕೊಟ್ಟಿದ್ದೀನಿ, ಡ್ರೆಸ್ ಅವ್ರಿಗೂ ಹೊಲ್ಕೊಟ್ಟಿದ್ದೀನಿ. ಆಲ್ರೆಡಿ ಉಳಿದಿರೋ ಇನ್ನೂ ಬಟ್ಟೆ ಇದೆ, ನೋಡ್ಕೊಂಡು ಹೊಲಿಬೇಕು, ಮ್ಯಾಚ್ ಮಾಡಿ. ನೋಡಿ, ಈ ಥರ ಉಳಿದಿರೋ ಬಟ್ಟೆಯಲ್ಲಿ ಆ ಥರ ಹೊಲಿಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಅಷ್ಟೇ ಉಳಿದಿರೋ ಪೀಸ್ ಬಟ್ಟೆಗಳಲ್ಲಿ ಈ ಥರ ರೆಡಿ ಮಾಡಿರೋಂಥ ಪೌಚ್ಗಳಿವೆಲ್ಲ. ಇದ್ರ ಜೊತೆಗೆ ನಾನು ಈ ಥರ ಇದನ್ನು ರೆಡಿ ಮಾಡಿದ್ದೀನಿ. ನೋಡಿ, ಉಳಿದಿರೋ ಬಟ್ಟೆ ಪೀಸಲ್ಲಿ ರಿಬ್ಬನ್ಗಳು ಇದರಲ್ಲಿ ದೊಡ್ಡದು ಚಿಕ್ಕದು ಎಲ್ಲ ಥರ ಕಲರ್ ಇದೆ. ನೋಡಿ, ಬೇರೆ ಬೇರೆ ಸೈಜಲ್ಲಿ ಬೇರೆ ಬೇರೆ ಇದರಲ್ಲಿ ಮಾಡಿರುವಂಥದ್ದು. ನೋಡಿ, ಇದೆಲ್ಲ ಎಷ್ಟು ಚೆನ್ನಾಗಿದೆ.
ಇವೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ. ಇವೆಲ್ಲ ಒಂದು 10 ರುಪೀಸು, 20 ರುಪೀಸು, 30 ರುಪೀಸು ಆ ಥರ ಸೇಲ್ ಮಾಡುವಂಥದ್ದು. ಸೊ ಮಾಮೂಲಿ ಚಿಕ್ಕದಾಗಿರೋದೆಲ್ಲ 20 ರುಪೀಸು, 10 ರುಪೀಸಿಂದನೂ ಸ್ಟಾರ್ಟ್ ಮಾಡ್ಬೋದು. ಓಕೆನಾ. ನಿಮ್ಮ ಕಡೆ 20 ರುಪೀಸ್ ಹೋಗುತ್ತೆ ಅಂದರೆ 20 ರುಪೀಸಿಂದನೂ ಮಾಡ್ಬೋದು. ನೀವು ಹೋಗಲ್ಲ ಅನ್ನೋದಾದರೆ 10 ರುಪೀಸಿಂದನೂ ಸ್ಟಾರ್ಟ್ ಮಾಡ್ಕೋಬೋದು. ಓಕೆನಾ. ಒಂದರಲ್ಲಿ 10 ರುಪೀಸ್ ಹಾಕಿದ್ರೆ ಒಂದರಲ್ಲಿ 20 ರುಪೀಸ್ ಹಾಕೊಂಡು ಮೇಂಟೈನ್ ಮಾಡಬೇಕಾಗುತ್ತೆ. ಈ ಥರ ಹೊಲಿದೆ ನೋಡಿ ಉದ್ದಿರೋ ಬಟ್ಟೆಗೆ. ಹೀಗೆ ಒಂದು ಸ್ವಲ್ಪ ಸೇಲ್ ಆದರೆ ಒಳ್ಳೆಯ ಅಂದ್ಬಿಟ್ಟು ಹೊಲಿದಿರೋದು. ಇದು ಕೀ ಬಂಚ್ಗಳು, ಇದು ಸಾರಿ ಪಾಕೆಟ್, ಕಾಯಿನ್ ಪಾಕೆಟ್ ನೋಡಿ. ಈ ಥರ ಕಾಯಿನ್ ಇಟ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಅಂದರೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಹೊಲಿದಿದ್ದೀನಿ, ಬ್ಯೂಟಿಫುಲ್ ಆಗಿದೆ. ಆದರೆ ಕೆಲವ್ರಿಗೆ ಈ ಥರದ್ದು ಇಷ್ಟ ಆಗಲ್ಲ, ಇನ್ನು ಕೆಲವ್ರಿಗೆ ಇಷ್ಟ ಆಗುತ್ತೆ. ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತಲ್ವ, ಆ ಥರ ಇದೊಂಥರ ಬ್ಯೂಟಿಫುಲ್ಲಾಗಿ ಈ ಥರ ಇಟ್ಕೊಂಡು ಹೋಗೋಕ್ಕೆ ಒಂಥರ ಕೀ ಬಂಚ್ ಥರನೂ ಯೂಸ್ ಮಾಡ್ಬೋದು. ಕಾಯಿನೂ ಇಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ. ಓಕೆನಾ ನೋಡಿ. ಇದಕ್ಕೆಲ್ಲ ಜಾಸ್ತಿ ಬಟ್ಟೆ ಬೇಕಾಗಿಲ್ಲ ನಿಮಗೆ, ಸ್ವಲ್ಪ ಬಟ್ಟೆಲ್ಲೇ ನೀವು ಜಿಪ್ಪು ರನ್ನರ್ ಬೇಕು ಹಾಕಿ ನೀವು ರೆಡಿ ಮಾಡ್ಕೋಬೋದು. ಓಕೆನಾ. ಇದ್ರ ಜೊತೆಗೆ ನಾನು ಇನ್ನೂ ಕೀ ಬಂಚ್ ರೆಡಿ ಮಾಡಿದ್ದೀನಿ. ಆಲ್ರೆಡಿ ರೆಡಿಮೇಡಿದು ಇದೆ, ಅದ್ರ ಜೊತೆಗೆ ಇದನ್ನು ರೆಡಿ ಮಾಡಿದ್ದೀನಿ ನೋಡಿ. ಇವೆಲ್ಲ ಏನೂ ಇಲ್ಲ, ಸುಮ್ಮನೆ ಸೋಗ್ ಹಾಕ್ಕೊಳ್ಳೋದು ನೋಡಿ. ಇದ್ರಲ್ಲಿ ದೊಡ್ಡದು ಚಿಕ್ಕದು ಈ ಥರ ಎಲ್ಲ ಸ್ಟಿಚ್ ಮಾಡಿ ಒಳಗಡೆ ಒಂಚೂರು ಬಟ್ಟೆ ತುರ್ಕಿ ಮಾಡಿರುವಂಥದ್ದು. ಇದೆಲ್ಲ ಬಂದ್ಬಿಟ್ಟು ನೀವು ಕಾಯಿನ್ ಪೌಚ್ ಥರನೇ ಯೂಸ್ ಮಾಡ್ಬೋದು, ಒಳಗಡೆ ಕಾಯಿನ್ ಇಟ್ಕೋಬೋದು. ಇದಕ್ಕೆ ಮಾಮೂಲಿ ಈ ಥರ ಬಟನ್ ಬರುತ್ತೆ. ಇದಂತೂ ಇನ್ನೂ ಬ್ಯೂಟಿಫುಲ್ ಆಗಿದೆ. ಇದು ಜಿಪ್ಪು ಬಂದಿದೆ, ಇದೊಂಥರ ಸ್ಕೂಲ್ ಬ್ಯಾಗ್ ಥರ ಇದೆ. ಓಕೆನಾ. ಯಾವ್ದಾದ್ರು ಸ್ಕೂಲ್ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಒಂದಿಷ್ಟು ಕಾಯಿನ್ ಇಟ್ಕೊಂಡು ಹೋಗೋದಕ್ಕೆ ಒಂಥರ ಸಖತ್ತಾಗಿದೆ. ಒಂದೇ ಒಂದು ಜಿಪ್ಪಲ್ಲಿ ಈ ಕಡೆ ಹ್ಯಾಂಡಲು ಇದೆ, 2 ಹ್ಯಾಂಡಲು, ತುಂಬ ಚೆನ್ನಾಗಿದೆ. ಇದು ಒಂಥರ ಚಿಕ್ಕದಾಗಿ ಪುಟಾಣಿ ಬ್ಯಾಗ್ ಥರ ಇದೆ ನೋಡಿ. ಇದು ಒಂಥರ ಇದೆ ನೋಡಿ, ಇದು ಒಂಥರ ಚೆನ್ನಾಗಿದೆ ನೋಡಿ. ಈ ಥರ ಎಲ್ಲನೂ ಇದೆ. ಈ ಥರ ಡಿಸೈನ್ ಆಗಿ ಹೊಲಿದಿದ್ದೀನಿ. ಉಳಿದಿರೋ ಬಟ್ಟೆ ಪೀಸಲ್ಲಿ ಹೊಲಿದಿರುವಂಥ ಇದು ಕೀ ಬಂಚ್ಗಳಿದು, ಕೀ ಬಂಚಸ್. ಓಕೆನಾ. ಈ ಥರ ಇದಕ್ಕೆ ನನಗೆ ಈ ಥರ ರಿಂಗ್ ಇಲ್ಲ, ಅದಕ್ಕೋಸ್ಕರ ಇದು ರೆಡಿ ಮಾಡಿಲ್ಲ. ಇದು ಇದರಲ್ಲೇ ಬಿಚ್ಚಿ ಹಾಕಿದ್ದೀನಿ. ಈ ಥರ ಬರೀ ರಿಂಗನ್ನೇ ತೊಗೊಬಂದು ಮಾಡಬೇಕು. ಆವಾಗಾದರೆ ಈ ಥರದ್ದೆಲ್ಲ ರೆಡಿ ಮಾಡಿ ನಾವು ಬರೀ ಇದು ಒಂದು ತೊಗೊಬಂದರೆ ಹಾಕ್ಕೋಬೋದು. ಓಕೆನಾ. ಇದು ರೆಡಿಮೇಡ್ ಇದು. ಇದನ್ನ ಜೊತೆಗೆ ಇದನ್ನು ಹಾಕಿದ್ರೆ ಸೇಲ್ ಆಗುತ್ತೆ. ಓಕೆನಾ. ಆ ಥರ ಒಂದ್ರ ಜೊತೆಗೆ ಒಂದನ್ನು ನಾವು ಈ ಬಟ್ಟೆ ಪೀಸ್ ಅಂತೀವೇನು ಇಷ್ಟ ಆಗಲ್ಲ, ಪೀಸಲ್ಲೇ ಮಾಡ್ಕೋಬೋದಲ್ವ, ಆರಾಮಾಗಿ ಮಾಡ್ಬೋದು. ಇದಂತೂ ಎಷ್ಟು ಚೆನ್ನಾಗಿದೆ ನೋಡಿ, ಬ್ಯೂಟಿಫುಲ್ ಆಗಿದೆ. ಇದಂತೂ ಸ್ಕೂಲ್ ಬ್ಯಾಗ್ ಥರನೇ ಇದೆ ನೋಡೋಕ್ಕೆ. ಒಂಥರ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಅವ್ರ ಬ್ಯಾಗ್ಗೆ ಕೀ ಬಂಚ್ ಥರ ಹಾಕೊಂಡು ಹೋಗೋಕ್ಕೆ. ಅದರಲ್ಲಿ ರಬ್ಬರು ಮೆಂಡರು ಆ ಥರ ಏನಾದರೂ ಸಪ್ರೇಟಾಗಿ ಇಟ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ಈ ಥರದ್ದೆಲ್ಲ ನೀವು ಡಿಫ್ರೆಂಟಾಗಿ ರೆಡಿ ಮಾಡಿದ್ರೆ ಅದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಯಾರಾದರೂ ನೋಡಿದ್ರೆ ಇಷ್ಟಪಟ್ಟು ತಗೋತಾರೆ. ಓಕೆನಾ. ನೋಡಿ, ಇದಿಷ್ಟು ರೆಡಿ ಮಾಡಿರೋದು. ಇನ್ನೂ ದೊಡ್ಡ ಬ್ಯಾಗೆಲ್ಲ ಇದೆ, ಅದನ್ನೆಲ್ಲ ಜಾಸ್ತಿ ತೋರ್ಸೋಕ್ಕಾಗಲ್ಲ. ಇನ್ನು ನಾನು ಇದ್ರ ಬ್ಯಾಗೆಲ್ಲ ಹೊಲಿದಿದ್ದೀನಿ, ಮನೆಯಲ್ಲಿದೆ. ಮಾಮೂಲಿ ಲಗೇಜ್ ಇಟ್ಕೊಳ್ಳೋವಂಥದ್ದು, ಬಟ್ಟೆಗಳು ಇಟ್ಕೊಳ್ಳೋವಂಥ ಬ್ಯಾಗು ನೋಡಿ. ಇದು ಒಂಥರ ಚೆನ್ನಾಗಿದೆ. ಎಲ್ಲರ ಹೊರಗಡೆ ಹೋದರೆ ತೊಗೊಂಡೋಗುವಂಥ ಬ್ಯಾಗು, ಲ್ಯಾಪ್ಟಾಪ್ ಬ್ಯಾಗು ಅಂತಲೇ ಹೇಳ್ಬೋದು ನೋಡಿ. ಇದನ್ನು ಸಕ್ಕತ್ತಾಗಿ ಬಂದಿದೆ ಬ್ಯಾಗು ನೋಡಿ. ಇಲ್ಲೊಂದು ಜಿಪ್ ಇದೆ, ಇಲ್ಲೊಂದು ಜಿಪ್ಪು ಬರುತ್ತೆ. ಇದಕ್ಕೆ ಒಳಗಡೆ ಈ ಥರ ಒಂದು ಈ ಕಡೆ ಒಂದು ಪಾಕೆಟ್ ಬರುತ್ತೆ, ಈ ಕಡೆ ಬಂದ್ಬಿಟ್ಟು ಒಂದು ಜಿಪ್ಪು ಹಾಕಿ ಹೊಲಿದಿರುವಂಥದ್ದು. ಓಕೆನಾ. ತುಂಬ ಚೆನ್ನಾಗಿದೆ. ಇಲ್ಲೇನಾದರೂ ಕಾಯಿನ್ಗಿನ ಇಟ್ಕೋಬೋದು ನೋಡಿ. ಸಖತ್ತಾಗಿದೆ. ಎಲ್ಲರೂ ಹೊರಗಡೆ ಹೋದಾಗ ಮಕ್ಕಳದೊಂದು 2-3 ಜೊತೆ ಬಟ್ಟೆ ಹಾಕ್ಕೊಂಡೋಗ್ತಂತೂ ಮೋಸ ಇಲ್ಲ, ಚೆನ್ನಾಗಿರುತ್ತೆ. ಓಕೆನಾ. ಈ ಥರದ್ದು 1-2 ಬ್ಯಾಗ್ ಸೇಲ್ ಆಯಿತು. ಆದರೆ ಇದು ಜಾಸ್ತಿ ಬಟ್ಟೆ ಇದೆಲ್ಲ ಬೇಕಲ್ವ, ಹಾಗಾಗಿ ನಾನು ಜಾಸ್ತಿ ಮಾಡಿಲ್ಲ. ಮಾಡಿರೋದ್ರಲ್ಲಿ 1 ಪೀಸ್ 2 ಪೀಸ್ ಸೇಲ್ ಆಗಿದೆ. ಇದೊಂದು ಅದಕ್ಕೆ ಕವರಲ್ಲಿ ಹಾಕಿಟ್ಟಿದ್ದೀನಿ, ಅಲ್ಲಿ ಇಲ್ಲಿ ಬಿದ್ದರೆ ಹೋಗುತ್ತೆ ಅಂತ. ಈ ಥರ ಉಳಿದಿರೋ ಬಟ್ಟೆಗಳಲ್ಲಿ ಈ ಥರ ರೆಡಿ ಮಾಡ್ಕೋಬೋದು ನೋಡಿ. ತುಂಬಾ ಬ್ಯೂಟಿಫುಲ್ ಆಗಿದೆ, ಅದಕ್ಕೆ ಕವರಲ್ಲಿ ಹಾಕಿಟ್ಟಿದ್ದೀನಿ. ಅದೇ ಥರ ಇದನ್ನು ಹೊಲಿದಿರೋದು. ಈ ಬ್ಯಾಗನ್ನು ಸೇಮ್ ಅದೇ ಮೆಥಡಲ್ಲೇ ಹೊಲಿದಿರುವಂಥ ಬ್ಯಾಗ್ ಇದು ನೋಡಿ. ಸೇಮ್ ಅದೇ ಥರನೇ ಇದೆ. ಇದು ನೋಡೋಕ್ಕೆ ಒಂಥರ ತುಂಬ ಸಖತ್ತಾಗಿದೆ. ಒಳಗಡೆಗೆ ಲೈನಿಂಗ್ ಎಲ್ಲ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಆಮೇಲೆ ಅಕ್ಕಿ ಚೀಲ ಇದ್ದರೆ ಅಕ್ಕಿ ಚೀಲ ಯೂಸ್ ಮಾಡ್ಕೊಳ್ಳಿ, ಅದನ್ನು ತುಂಬಾ ಬಾಳಿಕೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ಹಾಗಾಗಿ ಅಕ್ಕಿ ಚೀಲ ಕೊಟ್ಟು ಬೇಕಾದರೆ ನೀವು ಈ ಥರ ಸ್ಟಿಚ್ ಮಾಡ್ಕೊಬೋದು. ಓಕೆನಾ. ತುಂಬಾ ಚೆನ್ನಾಗಿದೆ ಬ್ಯಾಗು. ಈ ಥರ ನಿಮಗೆ ನೀವು ಸ್ಟಿಚ್ ಮಾಡ್ತೀನಿ ಅಂದರೆ, ಇದಕ್ಕೆ ಆದರೆ ದೊಡ್ಡದು ಹೊಲಿತೀನಿ ಅಂದರೆ ಜಾಸ್ತಿ ಬಟ್ಟೆ ಬೇಕು. ನೀವು ಆ ಥರ ಚಿಕ್ಕ ಕಾಯಿನ್ ಪೌಚ್ಗಳು ಆ ಥರದ್ದು ಹೊಲಿಯೋಕ್ಕೇನು ಜಾಸ್ತಿ ಬಟ್ಟೆ ಬೇಕಾಗಿಲ್ಲ. ಹಾಗಾಗಿ ಇದನ್ನ ಯಾಕೆ ತೋರಿಸ್ತಾಯಿದ್ರೆ, ಇದನ್ನು ಹೊಲಿದಿದ್ದೀನಿ ಅಂತ ತೋರ್ಸೋಕ್ಕಷ್ಟೇ. ಇನ್ನೂ ಒಂದಿದೆ ತೋರಿಸ್ತೀನಿ. ತುಂಬ ಬ್ಯಾಗ್ಗಳು ಹೊಲಿದಿದ್ದೀನಿ. ಅದರಲ್ಲಿ ನಿಮಗೆ ಸೇಲ್ ಆಗುವಂಥ ಬ್ಯಾಗ್ಗಳನ್ನ ನೀವು ಡಿಫ್ರೆಂಟಾಗಿ ಬ್ಯೂಟಿಫುಲ್ ಆಗಿದೆ. ಓಕೆನಾ. ಈ ಥರ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡು ನೀವು ಆರಾಮಾಗಿ ಯಾರೋ ತೊಗೊಂಡು ನೀವು ಚಿಕ್ಕದಾಗಿ ಬಿಸ್ನೆಸ್ ಮಾಡಬೇಕು ಅಂದರೆ ಈ ಥರದ್ದೆಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ. ಒಂದೇ ಒಂದು ಅಂತ ಆಗಲ್ಲ, ಎಲ್ಲನೂ ರೆಡಿ ಮಾಡಿಕೊಂಡು ನೀವು ಸೇಲ್ಗೆ ಹಾಕಿದಾಗ ಒಂದಲ್ಲ ಒಂದು ಸೇಲ್ ಆಗುತ್ತೆ. ಓಕೆನಾ. ಈ ಥರದ್ದು ಎಲ್ಲ ಥರದ್ರಲ್ಲೂ ನೀವು ಟ್ರೈ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಇನ್ನೂ ಬೇರೆ ಬೇರೆ ಬ್ಯಾಗ್ಗಳಿದ್ದಾವೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಯಾವಾಗಲಾದರೂ ಒಂದೊಂದು ವೀಡಿಯೋ ಮಾಡಿದಾಗ ತೋರಿಸ್ತೀನಿ. ಲೆಂತಿ ಆಗಿಬಿಡುತ್ತೆ ವೀಡಿಯೋ. ಇನ್ನೂ ಮನೇಲಿದೆ ಒಂದಷ್ಟು ಬ್ಯಾಗ್ಗಳು,
ಅದು ಯಾವುದು ಅಂದರೆ ನಾವು ಲಗೇಜ್ ಇಟ್ಕೊಳ್ಳುವಂಥ ಯಾವ್ದು ಇಷ್ಟ ಆಯಿತು, ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನೀವು ಚಿಕ್ಕದಾಗಿ ಬಿಸ್ನೆಸ್ ಮಾಡ್ತೀನಿ ಅಂದರೆ ಆರಾಮಾಗಿ ಇದನ್ನು ತೊಗೊಂಡು ಸೇಲ್ ಮಾಡ್ಬೋದು. ಓಕೆನಾ? ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ. ಯಾಕೆ ಟ್ರೈ ಮಾಡೋದಕ್ಕೆ ಏನು ತೊಂದರೆ ಇಲ್ಲ. ಈ ಥರದ್ದನ್ನು ಎಲ್ಲನೂ ರೆಡಿ ಮಾಡಿಕೊಂಡು ಒಂದು ಚಿಕ್ಕದಾಗಿ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರ ಚಿಕ್ಕದಾಗಿ ಇದಾದರೂ ದೊಡ್ಡ ಪೀಸು ಇವು ನಿಮ್ಮ ಮನೆಗೆ ಬೇಕಾದರೆ ಹೊಲ್ಕೊಡ್ಬೋದು. ಇಲ್ಲಾಂದ್ರೆ ಯಾರಾದರೂ ಒಂದು ಹೊಲ್ದಿಕ್ದಾಗ ಬೇಕು ಅಂತ ಕೇಳಿದ್ರೆ ಆರ್ಡ್ರ್ ತೊಗೊಂಡು ಹೊಲಿಬೋದು. ಆ ಥರ ಎಲ್ಲ ಇರುತ್ತೆ. ಓಕೆನಾ? ಅವಾಗ ಇವಾಗ ಇಷ್ಟು ಅಮೌಂಟ್ ಆಗುತ್ತೆ ಅಂದರೆ ಅವರು ಬೇಕು ಅಂದರೆ ಅಮೌಂಟ್ ಇಸ್ಕೊಂಡ್ಬಿಡ್ಬೇಕಂದ್ರೆ ರೆಡಿ ಮಾಡ್ಕೊಬೋದು. ಓಕೆನಾ? ಬಟ್ಟೆ ತಂದು ನಾನು ಹೇಳ್ದಂಗೆ ನಿಮಗೆ ಹೋಲ್ಸೇಲಲ್ಲಿ ಬಟ್ಟೆ ಬೇಕು ಅಂದರೆ ರಾಮಚಂದ್ರಪುರಕ್ಕೆ ಹೋಗಿ ಈ ಥರ ಪ್ರಿಂಟೆಡ್ ಬಟ್ಟೆಗಳು ಸೂಪರಾಗಿರೋದು ಸಿಗುತ್ತೆ. ನೋಡಿ ಮಾಡಿ ತೊಗೊಬನ್ನಿ. 1 kg 2 kg ತೊಗೊಬಂದು ಈ ಥರ ಟ್ರೈ ಮಾಡಿ. ಸಣ್ಣದಾಗಿ ಈ ಥರ ಬಿಸ್ನೆಸ್ನ ಶುರು ಮಾಡ್ಬೋದು. ಓಕೆನಾ? ಹೆಣ್ಮಕ್ಳು ಮನೇಲೇ ಕೂತ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಅನ್ನೋರು ಈ ಥರ ಒಂದು ಚಿಕ್ಕದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಇವೆಲ್ಲ ರೆಡಿ ಸಿಗುತ್ತೆ. ರೆಡಿ ತಂದು ಮಾರೋದಕ್ಕಿಂತ ನೀವೇ ರೆಡಿ ಮಾಡೋದ್ರಲ್ಲಿ ಇನ್ನೂ ಖುಷಿ ಇರುತ್ತೆ. ಆಮೇಲೆ ಇನ್ನೂ ಪ್ರಾಫಿಟ್ ಜಾಸ್ತಿ ಇರುತ್ತೆ. ಓಕೆನಾ? ಹೊರಗಡೆ ಆದರೆ ಈ ಥರದಕ್ಕೆ ಹೊರಗಡೆ ಈ ಥರದ್ದೆಲ್ಲ ಸಿಗುತ್ತೆ. ಅಲ್ಲೇ ನಮ್ಗೆ 10 ರೂಪಾಯಿ 12 ರೂಪಾಯಿ 15 ರೂಪಾಯಿ ಬಿದ್ದೋಗುತ್ತೆ. ಇಲ್ಲಿ ಬಂದು ಎಷ್ಟಕ್ಕೆ ಮಾರ್ತೀರಾ? ಹಾಗಾಗಿ ನಾವು ಜಿಪ್ಪು ರನ್ನರ್ ತೊಗೊಬಂದ್ಬಿಟ್ರೆ ಒಂದು ಹಳೆ ಪೀಸ್ ಸ್ಟಿಚ್ ಮಾಡಿದ್ರೆ ನಾವೇ ಒಂದು 25-30 ರೂಪಾಯಿ ಆರಾಮಾಗಿ ಸೇಲ್ ಮಾಡ್ಬೋದು. ಓಕೆನಾ? ಈ ಥರ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇದರಲ್ಲಿ ಯಾವ್ಯಾವ ಬ್ಯಾಗ್ಗಳು ನಿಮ್ಗೆ ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಮಾಡಿ. ಇಲ್ಲ ಯಾವುದಾದ್ರೂ ಬೇಕು ಅಂದರೆ ಈ ಥರದ ಬ್ಯಾಗಲ್ಲಿ ಕೀ ಬಂಚಲ್ಲಿ ನಮಗೆ ವಿಡಿಯೋ ಮಾಡಿ ತೋರಿಸಿ. ಕಟಿಂಗ್ ವಿಡಿಯೋ ಆಲ್ರೆಡಿ ಎಲ್ಲ ಹಾಕಿದ್ದೀನಿ ನೋಡಿ. ಅದರಲ್ಲೂ ಗೊತ್ತಾಗಿಲ್ಲ ಅಂದರೆ ಮತ್ತೆ ಕಮೆಂಟ್ ಮಾಡಿದ್ರೆ ನಾನು ಮತ್ತೆ ವಿಡಿಯೋ ಮಾಡ್ತೀನಿ. ಇವಾಗ ಯಾರೋ ಒಬ್ಬರು ಸಿಸ್ಟರು 5 ಜಿಪ್ ಕೇಳಿದ್ದಾರೆ. ನೋಡೋಣ ನಾಳೆ. ಅದು ಬಟ್ಟೆ ಬೇಕು ನನಗೆ. ಬಟ್ಟೆ ಇಲ್ಲದೆ ಇರೋ ಕಾರಣ ಆಗಲ್ಲ. ಅದಕ್ಕೆ ಸ್ವಲ್ಪ ಜಾಸ್ತಿ ಬಟ್ಟೆ ಬೇಕಾಗಿರೋದ್ರಿಂದ ಅದು ಬಟ್ಟೆ ನೋಡಿ ಕಟಿಂಗ್ ಸ್ಟಿಚಿಂಗ್ ಹಾಕ್ತೀನಿ. ಓಕೆನಾ? ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.